ನಿಮಗೆ ಬೇಕಾದಾಗ ನಾವೆಲ್ಲ ಬೇಕು, ನಿಮ್ಮ ಮುಂದೆ ಮೈಕ್ ಹಿಡಿಬೇಕು. ಯಾಕೆ ಗೊತ್ತಾಗಲ್ವಾ? ಏನು ಅನ್ಕೊಂಡಿದ್ದೀರಾ? ಜನರ ಮತ ಅಂತ ಹೇಳಿದ್ರೆ ಹಿತ ಕಾಯೋ ನಿಟ್ಟಿನಲ್ಲಿ ನೀವು ಅಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಅದನ್ನು ಬಿಟ್ಟು ಕನ್ಫ್ಯೂಸ್ಡ್ ಸ್ಟೇಟ್ಮೆಂಟ್ಸ್ ಕೊಡೋದಲ್ಲ ಇಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂಥವ್ರನ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಪಕ್ಷದಲ್ಲಿ. ಅಂದರೆ ಇಂಥವ್ರನ್ನ ಏನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈ ಕಡೆ ಕಾಂಗ್ರೆಸ್ಸು ಕೂಡ ದುರ್ಬಲವಾಗಿದೆ, JDS ದುರ್ಬಲವಾಗಿದೆ. ಹೀಗಾಗಿ ಆಗ್ಬೇಕಂಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಷ್ಟು ವೀಕ್ ಇದ್ದೀರಿ ನೀವೆಲ್ಲ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ದಯಮಾಡಿ 2 ನಿಮಿಷ ಅವಕಾಶ ಕೊಡಿ. ದಯವಿಟ್ಟು ಪ್ಲೀಸ್ ಗೋ ಅಹೆಡ್. 3 ವಿಚಾರಗಳಿದೆ. ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ಡೇ 1 ಕೂಡ ಇವರು ಎಂದೂ ಕೂಡ ಒಂದು ಸಕ್ರಿಯವಾದ ವಿರೋಧ ಪಕ್ಷವಾಗಿ ಎಲ್ಲೂ ಕೂಡ ಇವತ್ತಿನವರೆಗೂ ಸರ್ಕಾರದ ಆಗೋಗಳ ಬಗ್ಗೆ ಎಂದೂ ಮಾತಾಡಿಲ್ಲ. ಬರೀ ಅವ್ರು ಮಾತಾಡ್ತಿದ್ದು ಒಂದನೇ ಸರ್ಕಾರ ಈಗ ಬೀಳುತ್ತೆ, ನಾಳೆ ಬೀಳುತ್ತೆ, ನಾಡದ್ದು ಬೀಳುತ್ತೆ ಅಂತೇಳಿ. ಈಗ ತಾನೇ ನಾರಾಯಣಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಸಮ್ಮಿಶ್ರ ಸರ್ಕಾರ ಅಭದ್ರ ಸರ್ಕಾರ, ಸುಭದ್ರ ಅಲ್ಲ ಅಂತಕ್ಕಂಥದ್ದನ್ನ. ಕೇಂದ್ರದಲ್ಲಿ ತಮ್ಮಲ್ಲೂ ಕೂಡ ಅನೇಕ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳಿದೆ. ಇಲ್ಲ ಒಂದು ಮಾತು ಹೇಳಿ, ಮೀನಿಂಗೇ ಇದೆ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಸುಭದ್ರ ಅನೇಕ ಸರ್ಕಾರಗಳಿದೆ, ಅನೇಕ ಸರ್ಕಾರಗಳಿದೆ. 5 ವರ್ಷ ನಡೆಸಿದ್ರಲ್ಲ ಮೋದಿ ಅವರು. ಆಮೇಲೆ ನಡೆಸಿದ್ರಲ್ಲ ಇದು ನಮ್ಮದೇ ಮೆಜಾರಿಟಿ ಇತ್ತು. ಆದ್ರೂ ಬೇರೆಯವರನ್ನು ನಾವು ಗೌರವಿಸಿ ನೀವು ಒಬ್ಬರು ಅನ್ನೋವಾಗ ನಿಮ್ದು ಸಮ್ಮಿಶ್ರ ಸರ್ಕಾರಗಳು ಅನೇಕ ರಾಜ್ಯಗಳಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ. ಎರಡನೇದು, ಕೆಲವು ದಿನಗಳ ಹಿಂದೆ ಇದು ಸ್ಟಾಪ್ ಆಗಿದೆ. ಯಾವ್ದಿದ್ರು ಅಂತ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಸೇರಿಸಿ ಸರ್ ಈಗಲೂ ಇದೆ. ಈಗಲೂ ಅನೇಕ ರಾಜ್ಯಗಳಲ್ಲಿ ಸರ್ಕಾರಗಳಿದೆ. ಕೇಂದ್ರದಲ್ಲಿ ಅವ್ರು ಇರ್ತಕ್ಕಂಥ ಈಗ ಸಮ್ಮಿಶ್ರ ಸರ್ಕಾರಗಳೆಲ್ಲ ಸರ್ಕಾರದ ಮೀನಿಂಗ್ ಸುಭದ್ರ ಸರ್ಕಾರ ಅಲ್ಲ, ಅಭದ್ರ ಸರ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ. ಆಮೇಲೆ ಮತ್ತೊಂದು ಮಾತು, ಕೆಲವು ದಿನಗಳಲ್ಲಿ ರಾಘು ಸೂರ್ಯ ಅವರೇ ಈ ವಿಷಯ ನಿಂತೋಗಿತ್ತು. ನಿನ್ನೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಬರುತ್ತೆ. ಇಲ್ಲಿ ಒಂದು ಕೇಂದ್ರ ಬಿಂದು ಯಡಿಯೂರಪ್ಪನವ್ರು ಕಾಣಿಸ್ತಾರೆ. ಅಲ್ಲಿಂದ 8 ತಿಂಗಳು ಉದ್ದಕ್ಕೂ ನೋಡ್ಕೊಂಡ್ಬಂದ್ರೆ ಏನು ಅಂತಂದ್ರೆ, ಒಂದು ಏಜ್ ಫ್ಯಾಕ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಮುಂದಿನ ದಿನಗಳಲ್ಲಿ ಇದು MP ಚುನಾವಣೆ ಕೊನೆ ಅಂತಕ್ಕಂಥ ಮಾತನ್ನ ಪ್ರಸ್ತಾವನೆ ಮಾಡ್ತಿದ್ದಾರೆ. ಇಲ್ಲಿ ಏನಾಗ್ತಿದ್ದಾರೆ ಯಡಿಯೂರಪ್ಪನವ್ರು ಒಂದು ಮಾತು ಕೇಳಿ, ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೀತಕ್ಕಂಥ ಸೇಮ್ ಡೇ ಯಾಕೆ ಈ ವಿಷಯ ಬಂತು? ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಂಸದರ ಸಾಧನೆಗಳು ಶೂನ್ಯ. ಇವತ್ತು ಮುಂದಿನ ದಿನಗಳು 23ಕ್ಕೆ ಬದಲಾವಣೆ ಆಗುತ್ತೆ. ಚುನಾವಣೆ ನಡೀತಾ ಇದೆ, ವೋಟಿಂಗ್ ಮಾಡ್ತಾ ಇದ್ದಾರೆ. ಜನಗಳಲ್ಲಿ ಬದಲಾವಣೆ ತರಬೇಕು, ಹೇಗಾದ್ರೂ ಮಾಡಿ ವೋಟ್ ಪಡ್ಕೋಬೇಕು, ಜನಗಳ ಮೈಂಡ್ನ ನಾವು ಡೈವರ್ಟ್ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ವಿಚಾರದಲ್ಲಿ ಇದೊಂದು ದೊಡ್ಡ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಒಂದು. ಎರಡನೇದು, ಈ ಚುನಾವಣೆ ಮುಗಿದ ನಂತರ ಅಸ್ತಿತ್ವ ಕಳ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ತಿರುಗಿ ಹೇಗಾದ್ರೂ ಮಾಡಿ, ತಾವು ನೋಡಿದ್ರೆ ಅನೇಕ ವಿಡಿಯೋಗಳು ನೋಡಿದ್ರಿ, ಕೋಟ್ಯಾಂತರ ರೂಪಾಯಿ ಬಗ್ಗೆ ಮಾತಾಡಿದ್ರು. ಇವತ್ತು ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳ್ತಾರೆ ಅವ್ರ ಇಂಟರ್ವ್ಯೂಲಿ, ತಾವು ತೋರಿಸಿದ್ರೆ ಬೆಳಿಗ್ಗೆಯಿಂದ ನಮ್ಮ ತಮ್ಮ ಮನಸ್ಸು ಮಾಡಿದ್ರೆ 10-20 ಕೋಟಿ ಖರ್ಚು ಮಾಡಿ ಗೆಲ್ಸ್ಕೊಂಬರೋ ಶಕ್ತಿ ಇದೆ. ಅಂದರೆ ಇವರು ಏನಿದ್ರು ಕೂಡ ಒಂದು ಹಣದ ಯಾವ ರೀತಿ ಇವರು ಹಂಚಿ ಸರ್ಕಾರಗಳನ್ನು ರಚನೆ ಮಾಡಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಇವತ್ತು ಒಂದು ಮಾತು ನಿನ್ನೆ ಕೂಡ ಹೇಳ್ತಾರೆ, ದೋಣಿ ನಿಂತಿದೆ, ಕೆಲವು ಅಸಮಾಧಾನಿಕರು ಯಾರು ಹತ್ತಬಹುದು ಅಂತೇಳಿ. ಆ ಕಡೆ ದಡದಲ್ಲೂ ಕೂಡ ದೋಣಿಗಳು ನಿಂತಿದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ನೀವು ಆಪರೇಷನ್ ರೆಡಿ? ಅವ್ರಿಗೆ ಅವರು 104 ಜನ ಅವ್ರು ಅಂದ್ರಲ್ಲ, 104 ಜನ ಯಾವುದೇ ಕಾರಣಕ್ಕೂ ಸರ್ಕಾರ ನಿಂತಿದ್ದಾರೆ ಅಂದ್ರಲ್ಲ, ಅರ್ಥ ಏನು? ಖಂಡಿತ ಅವರಲ್ಲೂ ಕೂಡ ಅಸಮಾಧಾನಕ್ಕೆ ಸಾಕಷ್ಟು ಜನ ಇರ್ಬೋದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಇದೊಂದು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಅವ್ರಾದ್ರೆ ಹೇಳಿದ್ರು, ಅವ್ರ ಬ್ರದರ್ ಹೇಳ್ತಾ ಇದ್ರು ಒಂದು ಮಾತನ್ನ, ಯಾವುದೋ ಒಂದು ವಸ್ತು ಕಳ್ಕೊಂಡು ಯಾವ ವಸ್ತು ಅಂತಕ್ಕಂಥ ಅವ್ರು ಬಾಯ್ ಬಿಟ್ಟಿಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಇಶ್ಯೂಗಳು. ಇದೇ ರಮೇಶ್ ಜಾರಕಿಹೊಳಿ ಅವರು 10 ಸತಿ ಇದೇ ರೀತಿ ನಾನು ರಿಸೈನ್ ಮಾಡ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು ಅಂತಕ್ಕಂಥದ್ದು ಸ್ಪಷ್ಟ ಆಯ್ತು. ಉತ್ತರ ಭಾರತದಲ್ಲಿ ಇವ್ರು ಯಾರ ಜೊತೆ ಸಂಪರ್ಕ ಮಾಡಿದ್ರು ಪ್ರಚೋದನೆ ಕೊಟ್ಟವರು ಬಿಜೆಪಿ ಅವರೇನೆ ಓಪನ್ ಆಗಿ, ಅದ್ರಲ್ಲಿ ಏನೂ ಇಲ್ಲ. ಇವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು ಅಂತಕ್ಕಂಥದ್ದು ಬಹಿರಂಗ ಜಗಜ್ಜಾಹೀರಾಗಿದೆ, ಇದ್ರಲ್ಲಿ ಏನಿಲ್ಲ. ಆಮೇಲೆ ಸರ್ ಇನ್ನೊಂದು ವಿಶೇಷ ಇಲ್ಲ, ಇನ್ನೊಂದು ಲಾಸ್ಟ್ ವಿಷಯ ಏನು ಅಂತಂದ್ರೆ, ಯಡಿಯೂರಪ್ಪನವರಿಗೆ 3 ಸತಿ ಚಾನ್ಸ್ ಕೊಟ್ಟಿದ್ರು, ನೀವು ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡ್ಬೇಕು ಅಂತಕ್ಕಂಥದಕ್ಕೆ. ಮಾಡಕ್ ಹೋಗಿ ಎಡವಟ್ಟು ನಿಮ್ ಪಕ್ಷದಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಪಕ್ಷದಲ್ಲಿ ಏನೇನಾಗುತ್ತೆ ಅನ್ನೋದು ನಮ್ಮ ಎಲ್ಲ ರಾಜಕೀಯ ನಾಯಕರಿಗೂ ತುಂಬಾ ಚೆನ್ನಾಗಿ ನಮ್ಮ ಜನತಾದಳದಲ್ಲಿ ನಮ್ಗೆಲ್ಲೂ ಕೂಡ ತೊಂದರೆ ಇಲ್ಲ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರುಗಳು ಎಲ್ಲೂ ಕೂಡ ಗಲಭೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಅವ್ರ ಮಾತನ್ನು ಮೀರಿ ಮಾತಾಡ್ತಕ್ಕಂಥ ವಿಷಯ ಎಲ್ಲೂ ಬಂದಿಲ್ಲ. 104 ಇಲ್ಲ ಅಂತಕ್ಕಂಥದ್ದಲ್ಲ, 104 ಅಧಿಕಾರ ಮಾಡ್ತಕ್ಕಂಥ ಸಂಖ್ಯೆ ಅಲ್ಲ. ಗಣೇಶ್ ಏನಾಗಿದ್ದು ಗಲಭೆ ಅಲ್ವಾ? ರಾಘಸೂರಿ ಅವರೇ, ಇದೇ ಬಿಜೆಪಿ ಅವರು
ನೀವು ಅದಂಗೆ ತಕ್ಷಣ ಉತ್ತರ ಕೊಟ್ಬಿಡ್ತೀರಾ? ಅಲ್ಲೇನಾದ್ರೂ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ಆಗಿಲ್ವಾ? ಹೌದು ಎಲ್ಲ ಬರೀ ಹಿಂದೆ ಮಾಡ್ತಾ ರಾಘವ್ ಕೂತ್ಕೊತೀರಾ? ಸುರ್ಯ ಅವರೇ, ಒಂದು ಮಾತು ನೋಡಿ, ಇದೇ ಬಿಜೆಪಿ ಹೊಡೆದಾಟ ಮಾಡ್ಕೊಂಡ್ರು. ಯತ್ನಾಳು ಯಡಿಯೂರಪ್ಪನವರು ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಹೊಡೆದಾಟ ಮಾಡ್ಕೊಂಡ್ರು. ಅದೇ ಅವ್ರ ಮಾದರಿನ ನಿಮ್ಗೆ? ಅವ್ರ ಮಾದರಿನ ನಾವೇ ಬಿಡಿಸಿದ್ದು. ಆರ್ ದೇ ಮಾಡೆಲ್ ಫಾರ್ ಯು? ನಿಮಗ್ ಮಾದರಿನ ಅವರು? ಇವತ್ತು ನಿಮಗ್ ಒಂದಾಗಿದ್ದಾರೆ ಮಾದರಿನ? ಅವರು. ರಾಘವ್ ಸುರ್ಯ ಅವರೇ, ಇದಕ್ಕೆ ಇದೇ ಹೇಳ್ತಾ ಇರೋದು, ಎಲ್ಲರೂ ಸರಿಯಾಗಿದ್ದೀರಾ ಅಂತ ಹೇಳೋದು. ಅದಕ್ಕೆ ಹೇಳ್ತಾ ಇದ್ದೀನಿ, Yes. ಯಾವ ಬಿಜೆಪಿಯವರು ಇವತ್ತು ಅದು 104 ನಾವು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ, 37 ಫಿಗರ್ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ನಮ್ಮ ಜೊತೆ 20 ತಿಂಗಳು ನೀವು ಸರ್ಕಾರ ಮಾಡಿದ್ರಿ? ಯಾವ 38 ಇಟ್ಕೊಂಡು ನೀವು ಮಾಡಿದ್ರಿ? ಅವತ್ತು ಪಶ್ಚಾತ್ತಾಪ ಆಗಿದೆ, ಮತ್ತೆ ನಿಮಗೆ ಅನಿವಾರ್ಯ ಆಗಿದ್ದ ದಿನ ಮಾತ್ರ 38 ವ್ಯಾಲ್ಯೂ ಇರುತ್ತೆ, ನಿಮ್ಗೆ ಅನಿವಾರ್ಯ ಇಲ್ಲದೆ ಇರೋದ್ರೆ ನಿಮಗೆ 38 ವ್ಯಾಲ್ಯೂ ಇರೋದಿಲ್ಲ. ಮೋಸದ ಪ್ರಶ್ನೆ ಇಲ್ಲ. ನಿಮ್ಮ ನಾಯಕರು ಕೇಳ್ಕೊಳ್ಳಿ ಆ ಮಾತನ್ನ. ಅಲ್ಲ, one minute. ನೀವು ಕೇಳಿದ್ರಲ್ಲ, ಪ್ರಶ್ನೆ ಕೇಳಿದ್ರಲ್ಲ, ಅದನ್ನ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡೋಣ, ಅವರಿಂದ ಉತ್ತರ ಪಡೆಯೋಣ. ನಿಮ್ಮ ಪ್ರಕಾರ ಈಗೇನ್ ಹೇಳಿದ್ರಿ? ನಿಮ್ಮ ಬುದ್ಧಿ ಏನು ಅಂತ ಆಮೇಲೆ ಗೊತ್ತಾಯ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. 20 ತಿಂಗಳವರೆಗೂ ನೀವು ಅವ್ರ ಅಗ್ರಿಮೆಂಟ್ ಕೊಟ್ಟಿದ್ರಿ, ಬಟ್ ನೀವು ಹಂಗ್ ನಡ್ಕೊಂಡಿಲ್ಲ ಅನ್ನೋದು ಅವ್ರ ಆರೋಪ. ಉತ್ತಮವಾದಂತ ಸರ್ಕಾರವನ್ನು ಕೊಟ್ಟಿದ್ದೀವಿ ನಾವು. ಆರೆ, ಸರ್ಕಾರದಲ್ಲಿ ನಿಮ್ಮ ಇವತ್ತು ದಾಖಲೆ ಅಲ್ಲ, ಒಂದ್ ನಿಮಿಷ. ಈಗ ನೋಡಿ, ನೀವು ಅಲ್ಲ, ನೀವು ಎಲ್ಲ ಈಗ ಪ್ರೆಸೆಂಟ್ ವಿಚಾರ ಬಿಟ್ಟು ಎಲ್ಲ ಹಳೇದನ್ನೇ ನೀವು ಮಾತನಾಡ್ಬೇಕು ಅಂದ್ರೆ ನಾನು ಮಾತನಾಡ್ತೇನೆ. ಹಾಗಿದ್ರೆ ಅಲ್ಲ, ಈಗ ನೀವು ಏನು ವಚನಭ್ರಷ್ಟ ಸರ್ಕಾರ ಅಂದ್ರು, ನೀವು ಏನಂತ ಅಗ್ರಿಮೆಂಟ್ ಆಗಿತ್ತು? 20 ತಿಂಗಳು ನೀವು, 20 ತಿಂಗಳು ಅವರು ಅನ್ಕೊಂಡು ನೀವು ಮಾಡಿದ್ರ? ಅಲ್ಲ ಹೇಳಿ, ನಮ್ಮ ವರಿಷ್ಠ ನೀವು ಕೇಳಬೇಕು. ಅವ್ರ ವರಿಷ್ಠರನ್ನ ನಮ್ಮನ್ನೆಲ್ಲ ಕೇಳೋದು. ಏನ್ ಕೇಳ್ಬೇಕು ಹೇಳಿ? ಅವ್ರ ವರಿಷ್ಠರು ಯಾವ ರೀತಿ ಅವ್ರಿಗೆ ಸರ್ಕಾರ ಹಸ್ತಾಂತರ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಅನೇಕ ಸಂದರ್ಭಗಳಲ್ಲಿ. ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಹಸ್ತಾಂತರ ಕೇಳಿಸ್ತದೆ ಏನಂತ ಹೇಳಿದ್ರಂತೆ? ಸನ್ಮಾನ್ಯ ಕುಮಾರಣ್ಣ ಅವರು ನೇರವಾಗಿ ಹೇಳಿದ್ರು, ಸನ್ಮಾನ್ಯ ಅನಂತ್ ಕುಮಾರ್ ಅವರು ಅವತ್ತು ಯಾವ ರೀತಿ ಇವರಿಗೆ ಸರ್ಕಾರವನ್ನು ಹಸ್ತಾಂತರ ಮಾಡಿಕೊಡುದು, ಮಾಡಿದ್ರೆ ನಿಮಗೆ ಆಪತ್ತಿದೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಕ್ಕಂಥ ಶಾಸ್ತ್ರ ಅಲ್ಲ ಅದು. ಕೆಲಸ ಆಗೋರ್ಗೆಲ್ಲ ಕೆಲಸ ನೀವು ಆ ವಿಚಾರವನ್ನ ತೆಗೆದುಕೊಂಡು ಮಾತಾಡ್ತಾ ಇದ್ದೀವಿ. ಮೋಸ ಮಾಡಿ ಬಂದು ನೀವು ಜೈಲಿಗೆ ಹೋಗಿಲ್ಲ. ಮೋಸ ಮಾಡಿ ಬಂದು ಅಧಿಕಾರ ಮಾಡಿ ಜೈಲಿಗೆ ಹೋದ್ರಲ್ಲ, ಅಧಿಕಾರ ಹೇಳೋರು ಈಗ. That's not our intention. Now let us not divert the topic. ನೀವು 30 ಹಳೇದನ್ನ ನೀವೇ ತೆಗೆದ್ರೆ ಮತ್ತೆ ಅದಕ್ಕೆ ನೀವೇ ಬೀಳ್ತೀರಾ. ಖಂಡಿತ ಹೀಗಾಗಿ ಏನ್ ಬೇಕಾದ್ರೂ ಮಾತನಾಡಬಹುದು ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ಆಯ್ತು, ಅವ್ರ ಅಧಿಕಾರ ಮಾಡಿ ನಿಮಗೆ ಗಿಲ್ಟ್ ಇದೆಯಾ? ಅವ್ರು 37 ಅಂತ ಬೈತಾರೆ ಅಂತ ನಿಮಗೆ ಪಾಪ ಪ್ರಜ್ಞೆ ಇದೆಯಾ? ಪ್ರಶ್ನೆ ಇಲ್ಲ. ಇಲ್ವಲ್ಲ, ಮತ್ತೆ ಬಿಡಿ. 100 ಹತ್ತಿದ್ರು ವೇಸ್ಟ್. ಇರ್ಬೇಕು. ನಿಮ್ದು 10, 20 ಇದ್ರೂ ವೇಸ್ಟ್ ಅಲ್ಲ. ನಾವು ಒಂದು ಸಾಮಾನ್ಯ ದೇವೇಗೌಡರು ಈ ದೇಶ ನಾಯಕತ್ವ ಸಂದರ್ಭದಲ್ಲಿ ಸಂಖ್ಯೆ ಹೇಳ್ಬೇಕು. ಒಂದು ಒಗ್ಗಟ್ಟು, ಒಂದು ಇದು 23ಕ್ಕೆ ಬಂದು ಗೊತ್ತಾಗುತ್ತೆ. ನೋಡಾಗಿದೆ ಯಡಿಯೂರಪ್ಪನ ಲಾಸ್ಟ್ ಉಳಿಸೋದು ಒಂದಿದೆಯಾ ಪಕ್ಷದಲ್ಲಿ ಅವ್ರು ನೋಡ್ಕೋಬೇಕು. ಬಿಡಿ, ನೀವು ಯಾಕೆ ವೈಯಕ್ತಿಕವಾಗಿ ಅವ್ರನ್ನೇ ಟಾರ್ಗೆಟ್ ಮಾಡ್ತೀರಿ? ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್ ಆಫ್ಟರ್ ದಿಸ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ತುಂಬಾ ದುರದೃಷ್ಟ ಅಂತ ಹೇಳಿದ್ರೆ ಏನಾಗಬೇಕು ಅಥವಾ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಎಲ್ಲ ಚರ್ಚೆ ಆಗ್ತಾ ಇದ್ದಾವೆ. ಆದರೆ ಎಲ್ಲರೂ ಕೂಡ ನಮ್ಮದು ಮಾತ್ರ ಸರಿ ಅಂತ ಎಲ್ಲರೂ ವಾದ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಏನಿದು, ಯಾವ ದಿಕ್ಕಿನತ್ತ ಸಾಗುತ್ತೆ? ಈಗ ಹೊಸ ಒಂದು ದಿಕ್ಕು, ಅದು ಮೈಲಿಗಲ್ಲು ಮೇ 23 ನಂತರ ಫಲಿತಾಂಶ ಬರೋದ್ರೊಳಗಡೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು JDS ನವರು ಕೂಡ ಬಲೆ ಬೀಸಿದ್ದಾರೆ ಬಿಜೆಪಿಯವರನ್ನ ಸೆಳೀಲಿಕ್ಕೆ. ಹೀಗಾಗಿ ಬಿಜೆಪಿಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ನಾರಾಯಣ ಸ್ವಾಮಿ ಅವರೇ, ಸುಮ್ಮನೆ ನಾನು ಒಂದು ಆರಿಸ್ಬೇಕು ಅಂತ ಆರಿಸಿದ್ರೆ ಏನಾಗಲ್ಲ. ಬಿಜೆಪಿಯಲ್ಲಿ ಯಾರು ಆ ರೀತಿ ಹೋಗೋದಿಲ್ಲ. ಆಮೇಲೆ ಇಲ್ಲ ಯಾರು ಇಂಥ ವ್ಯರ್ಥ ಪ್ರಯತ್ನಗಳು ಯಾರು ಮಾಡೋದು ಇಲ್ಲ. ಅದಕ್ಕೆ ನೀವು ಮಾತ್ರ ಮಾಡ್ತಿದ್ದೀರಿ, ನೀವು ಅರ್ಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನು ಹೇಳ್ತೀನಿ ರಾಘವ್ ಸೂರ್ಯ ಅವರು, ನಾನು ಹೇಳಿ ಸುಮ್ಮನೆ ನಾವೇನೋ ಗಾಳಿಯಲ್ಲಿ ಮಾತಾಡೋದು ಬೇಡ. ಹೇಳಿ ಪ್ಲೀಸ್. ನಾನೊಂದು ಹೇಳ್ತೇನೆ, ರಮೇಶ್ ಅವರದು ಪ್ರಾಬ್ಲಮ್ ಇದ್ರೆ ಕಾಂಗ್ರೆಸ್ನವ್ರ ಪ್ರಾಬ್ಲಮ್ ಅಲ್ವಾ?
ಒಂದ್ ನಿಮಿಷ ರಮೇಶ್ ಅವ್ರ ಪ್ರಾಬ್ಲಮ್ ಇದ್ರೆ ಒಂದ್ ನಿಮಿಷ ಗೋಪಾಲಕೃಷ್ಣ ಅವ್ರೆ. ರಮೇಶ್ ಅವ್ರ ಪ್ರಾಬ್ಲಮ್ ಇದ್ರೆ ಕಾಂಗ್ರೆಸ್ ಅವ್ರು ಬಗೆಹರಿಸಬೇಕು. ಅಂತದನ್ನ ಬಿಟ್ಟು ಹೌದ್ರಿ ನಿಮ್ಮ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಈಶ್ವರಪ್ಪ ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಉತ್ಸಾಹಭರಿತರಾಗಿ ಮಾತನಾಡ್ತಾರಲ್ಲ, ಅವ್ರೇನಾದ್ರೂ ಅವ್ರಿಗೆ ಬಿಟ್ಟಿದ್ರಿ ಅಂತ ಹೇಳಿ ಯಾಕೆ ಸುಮ್ಮನೆ ಇರಬಾರ್ದು? ಅದು ಆ ಟೈಮಲ್ಲಿ ಯಾಕೆ ನೀವು ತೋರಿಸ್ತೀರಿ? ಹೇಳಿ ಅದನ್ನ ಹೇಳ್ರಿ. ರಮೇಶ್ ವಿಚಾರ ಅಲ್ಲ ನಾವು ಮಾತಾಡ್ತಾ ಇರೋದು, ನಾವು ಮಾತಾಡ್ತಿರೋದು ಅವ್ರು ಬೇಸತ್ತಿದ್ದಾರೆ. ನಾನು ಆವಾಗಲೇ ಒಂದು ಸ್ಪಷ್ಟ ಮಾಡಿದೆ, ನಿಮ್ಮ ಸರ್ಕಾರ ಬಿದ್ದರೆ ಯಾರು ಸರ್ಕಾರ ಮಾಡ್ಬೇಕು? ನಾವೇ ಮಾಡ್ಬೇಕಲ್ಲ, ಅದಕ್ಕೆ ನಾವು ಕಾಯ್ತಾ ಇದ್ದೀವಪ್ಪ. ನಿಮ್ಮ ಸರ್ಕಾರ ಯಾಕೆ ಬಿದ್ದೋಗುತ್ತೆ? ನೀವ್ ಯಾಕೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ನೋಡಿ ಈಗ ರಾಜೀನಾಮೆ ಒಂದ್ ನಿಮಿಷ ನೋಡಿ ನೀವು ಮತ್ತೆ ಸಿಕ್ಕಾಕೊಳ್ತಿದ್ರಿ ಮತ್ತೆ ತಪ್ಪ ಹೇಳ್ತಾ ಇದ್ರಿ. ಯಾವ ವಿಚಾರ ಅಂತ ಹೇಳ್ತೀನಿ. ಈಗ ನೀವೇನ್ ಹೇಳಿದ್ರಿ, ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅವ್ರ ಪ್ರಾಬ್ಲಮ್ ಇದ್ರೆ ಕಾಂಗ್ರೆಸ್ ಅವ್ರು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರಿ. ನೀವು ಅದನ್ನ ಮಾತ್ರ ಹೇಳೋದನ್ನ ಬಿಟ್ಬಿಟ್ಟು ಸರ್ಕಾರ ಬಿದ್ದು ಹೋಗ್ಬಿಟ್ರೆ ನಾವು ಜವಾಬ್ದಾರಲ್ಲ, ಅವರಲ್ಲಿ ಸಿಕ್ಕಾಪಟ್ಟೆ ಲೋಪದೋಷಗಳಿದ್ದಾವೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳ್ಳಲ್ಲ. ಯಾಕೆ ನೀವು ಅಲ್ಲ ಈಗ ಅಂದ್ರೆ ಯಾರು ಪೇಷಂಟ್ ಬಂದ್ಬಿಟ್ರೆ ನೀವು ಸಾಯ್ತಾನೆ ಇರ್ತೀರಿ, ಅವ್ರಿಗೆ ಆರೋಗ್ಯವಾಗಿರಿ ಅಂತ ಹೇಳಲ್ಲ. ಇದು ಪ್ರಜಾಪ್ರಭುತ್ವ ನಿಮ್ದು. ರಿಸಲ್ಟ್ ಬರ್ಲಿ, ಈ ಚುನಾವಣೆ ರಿಸಲ್ಟ್ ಸರ್ಕಾರ ಇದ್ರೆ ಕೇಳಿ. ಆಯ್ತು, ಇಂಥವೆಷ್ಟು ಹೇಳಿಲ್ಲ ನೀವು, ಇಂಥವೆಷ್ಟು ಮುಹೂರ್ತ ಫಿಕ್ಸ್ ಮಾಡಿಲ್ಲ. ಬ್ರಹ್ಮಾಸ್ತ್ರನ ಅಲ್ಲ, ಇಲ್ಲಿ ಯಾವ ವಿಚಾರ ಹೇಳ್ತಾ ಇದ್ರಿ? ಈ ರಿಸಲ್ಟ್ಗೂ ಜನರನ್ನ ನೀವು ಕನ್ಫ್ಯೂಷನ್ ಮಾಡಬೇಡಿ, ದಾರಿ ತಪ್ಪಿಸಬೇಡಿ. ಲೋಕಸಭಾ ಚುನಾವಣಾ ಫಲಿತಾಂಶ ಬರೋದಕ್ಕೂ ಇಲ್ಲಿ ಸರ್ಕಾರ ಬೀಳೋದಕ್ಕೆ ಏನ್ರಿ ಸಂಬಂಧ? ಅದನ್ನೇ ಹೇಳ್ತೀನಿ. ಏನ್ ಹೇಳ್ತೀರಿ? ಜನರ ತೀರ್ಮಾನ ಕೊಡ್ತಾರಲ್ಲ, ಅದ್ರ ಮೇಲೆನೆ ಸರ್ಕಾರಗಳು ರಚನೆ. ಹೇಗೆ ನೀವು ಪ್ರಜ್ಞಾವಂತರಿದ್ದೀರಿ, ವಕೀಲರಿದ್ದೀರಿ, ಒಳ್ಳೆ ವಾಗ್ಮಿ ಇದ್ದೀರಿ, ಇದನ್ನ ನೀವು ಈ ರೀತಿ ಮಾತಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ಜನರ ತೀರ್ಮಾನ. ಏನ್ ತೀರ್ಮಾನ? ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನದ ಮೇಲೇನೆ ಸರ್ಕಾರಗಳಾಗೋದಲ್ವೇ? ಹೌದಲ್ವೇ? ಒಂದು ಸರ್ಕಾರ ಇಲ್ಲಿ ನಡೀತಾ ಇದೆ ಅಂದ್ಮೇಲೆ ಈ ಸರ್ಕಾರದ ಪರವಾಗಿ ಮತ ಬಿದ್ರೆ, ಈ ಸರ್ಕಾರದ ಪರವಾಗಿ ಮತ ಬಿದ್ರೆ ಅದರ ಅರ್ಥ ಏನು? ಈ ಸರ್ಕಾರ ಸರಿಯಾಗಿ ದಾರಿಯಲ್ಲಿ ಹೋಗ್ತಾ ಇದೆ, ಕೆಲಸ ಮಾಡ್ತಾ ಇದೆ, ಅಭಿವೃದ್ಧಿ ಮಾಡ್ತಿದೆ ಅಂತ. ಒಂದು ಸಮಯ ಈ ಸರ್ಕಾರದ ವಿರುದ್ಧವಾಗಿ ಏನಾದ್ರೂ ತೀರ್ಮಾನ ಬಂದ್ರೆ ಈ ಸರ್ಕಾರ ಸರಿ ಇಲ್ಲ ಅಂತಲೇ ಅಲ್ವಾ? ಒಂದ್ ನಿಮಿಷ ಸಂಬಂಧನೇ ಇಲ್ಲ. ನೀವು ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ರಾಜ್ಯ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ವ್ಯತ್ಯಾಸ ಇಲ್ವಾ? ಹಾಗಿದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬರಲಿ, ಇಲ್ಲಿ ಸರ್ಕಾರ ಬೀಳಿಸ್ತೀವಿ ಅಂತಿರಲ್ಲ, ಇದು ಎಂಥ ವಿಪರ್ಯಾಸ, ಎಂಥ ಹಾಸ್ಯಾಸ್ಪದ. ಅಂದ್ರೆ ಏನೋ ಕುತಂತ್ರ ನಡೆಸ್ತಾ ಇದ್ದೀರಿ. ಅದಕ್ಕೆ ನಾವು ಇಟ್ಟಿದ್ದು ಟಾಪ್ ಸ್ಟೋರಿಯಲ್ಲಿ ಕುತಂತ್ರ ಅಂತ. ತಮಿಳುನಾಡಿನಲ್ಲಿ 40 ಸ್ಥಾನಗಳಲ್ಲಿ 39 ಸ್ಥಾನಗಳು ಅಣ್ಣಾ ಡಿಎಂಕೆ ಬಂದವು. ಯಾಕೆ? ಒಂದ್ ನಿಮಿಷ ಕಂಪೇರ್ ಮಾಡಬೇಡಿ. ಅಲ್ಲಿ ಸನ್ನಿವೇಶಕ್ಕೂ ಇಲ್ಲಿ ಸನ್ನಿವೇಶಕ್ಕೂ ವ್ಯತ್ಯಾಸ ಇದೆ. ನಾರಾಯಣ ಸ್ವಾಮಿ ಅವರೇ, ಜನರಿಗೆ ಒಂದ್ ನಿಮಿಷ ನೋಡಿ, ನೀವು ಹೊಸ ವ್ಯಾಖ್ಯಾನ ಬರೀಬೇಡಿ. 22 ಒಂದ್ ನಿಮಿಷ ಬೇಲೂರು ಗೋಪಾಲಕೃಷ್ಣ ಅವರೇ, ನೀವು ಹೊಸ ವ್ಯಾಖ್ಯಾನ ಬರೆಯಕ್ ಹೋಗ್ಬೇಡಿ. ಲೋಕಸಭಾ ಚುನಾವಣೆಗೂ ಇದಕ್ಕೂ ಏನೋ ಸಂಬಂಧ? ಅಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಬರೋದಕ್ಕೂ ಇದಕ್ಕೆ ಏನ್ ಸಂಬಂಧ ಅನ್ನೋದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ. ಜನರಿಗೆ ಏನ್ ಕೊಡ್ತಾ ಇದ್ದೀರಿ? ಲೋಕಸಭಾ ಚುನಾವಣೆ ಆಯ್ತು, ಅತಿ ಹೆಚ್ಚು ಸ್ಥಾನಗಳು ನೀವು ಗೆಲ್ತೀರಾ ಅಂತನಾ? ಆಯ್ತು, ಗೆಲ್ಲೋದಕ್ಕೂ ಇಲ್ಲಿ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಏನ್ ಸಂಬಂಧ? ಹೇಗೆ ಹೇಳಿ? ಈಗ ಕರೆಕ್ಟ್, ನೀವು ಕೇಳಿದ್ರೆ ಕರೆಕ್ಟ್. ನಾವು ಹೆಚ್ಚು ಸ್ಥಾನಗಳನ್ನು ಗೆದ್ರೆ ಇಲ್ಲಿನ ಸರ್ಕಾರ ಸರಿಯಾದ ಕೆಲಸ ಮಾಡಿಲ್ಲ ಅಂತಲೇ ಅರ್ಥ. ಅಷ್ಟೇ. ಅಂದ್ರೆ ಈಗ ಎಲ್ಲಾ ಟೈಮಲ್ಲಿ ಹಾಗೆ ಇದೆಯಾ? ಎಲ್ಲ ಟೈಮ್ನಲ್ಲೂ ಹಾಗೆ ಇರೋದು. ಓಕೆ, ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರವನ್ನ ನೋಡಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಹೌದು, ಮಾನದಂಡವನ್ನ ಬದಲಾಯಿಸ್ತಿದ್ದೀರಲ್ಲ ನೀವು. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಎಸ್ ನಾಗೇಂದ್ರ ಪ್ರಸಾದ್, ನಾವು ಬಿಜೆಪಿ ಸರ್ಕಾರ ಇದ್ದು ನಾವು ಕಡಿಮೆ ನಾವು ಸರಿಯಾಗಿ ಎಲ್ಲಿವರೆಗೂ ಈ ಅನುಕೂಲ ಸಿಂಧು ರಾಜಕಾರಣವನ್ನು ಬಿಡೋಲ್ಲ, ಅಲ್ಲಿವರೆಗೂ ನಮ್ಮ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ, ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಿ. ರಾಘವಣ್ಣ, ಒಂದು ತಿಳ್ಕೊಳ್ಳಿ, ಈ ಸರ್ಕಾರವನ್ನ ಹಿಂದಿಂದಲೂ ಅತತ್ರ ಮಾಡ್ಬೇಕಂತಲೇ ಇವ್ರು ಹೊರಟಿದ್ದಾರೆ. ಒಂದಲ್ಲ ಎರಡಲ್ಲ ಹೇಳಿಕೆ ಕೊಡ್ತಾನೆ ಬಂದಿದ್ದಾರೆ. ನಾವು ಯಾವತ್ತೂ ಇದು ಮಾಡಲ್ಲ. ಒಂದು ಹಬ್ಬಗಳು ಮುಗ್ದು, ಇನ್ನೊಂದು ಮುಗ್ದು, ಬೇರೆ ಮುಗ್ದು ಆಯಿತು, ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೂ ಹೋಗ್ಬಿಟ್ರು. ಒಂದು ದಿನ ಮಾಡೇ ಬಿಟ್ರು, ಸ್ವೀಕಾರ ಮಾಡು ಬಂದುಬಿಟ್ರು. ಯಾಕೆಂದರೆ ಯಡಿಯೂರಪ್ಪನವರಿಗೆ ಲಾಸ್ಟ್ ಕೊನೆ ಹಂತದಲ್ಲಿ ನನ್ನ ತುಳಿದು ಬಿಡ್ತಾರೆ. ಮೊನ್ನೆ ಹೇಳಿದ್ದಾರೆ, ಮೊನ್ನೆ RSS ಅವರು ನನ್ನನ್ನು ತುಳಿತಾ ಇದ್ದಾರೆ, ನನಗೆ ಯಾವುದಕ್ಕೂ ಇದು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿ ಕೇಳ್ತೀನಿ. ಅವರ ಸಮಾಜದ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಅದು ನಮ್ಮ ಪೇಪರ್ ಕಟಿಂಗ್ ಕೊಡ್ತೀನಿ ನಿಮಗೆ, ಅದ್ರಲ್ಲಿ ಹೇಳಿದ್ದಾರೆ ನನ್ನನ್ನು ಇವತ್ತು ಬಹಳ ದೂರದಲ್ಲಿ ಇಡ್ತಾ ಇದ್ದಾರೆ. ನಾನು 2 ಟಿಕೆಟ್ ಇಲ್ಲಿ ಕೇಳ್ರಿ, 2 ಟಿಕೆಟ್ಗಳನ್ನು ಕೊಟ್ಟಿದ್ನು ಸಹ ಕೊನೆ ಹಂತದಲ್ಲಿ ತಪ್ಪಿಸಿದ್ರು.
ನನಗೆ ಸಂತೋಷ್ ಅವರ ಇದರಲ್ಲಿ ನನಗೆ ತುಂಬಾ ಇದಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅಲ್ಲ, ಅಂದಾಗ ಮತದಾಳದ ಮಾತುಗಳಿಗೂ ಇರ್ಲಿ ಅವ್ರು ಏನೇ ಇರ್ಲಿ, ಸುದ್ದಿಗೋಷ್ಠಿಯಲ್ಲಿ ಆದ್ರೆ ಮಾತಾಡೋದಕ್ಕೂ ಅವ್ರಿಗೆ ಏನಾಗಿದೆ, ಅಲ್ಲ, ನೀವು ಮನ್ ಕಿ ಬಾತ್ ಹೇಳ್ತಾ ಇದ್ದೀರಾ? ಇಲ್ಲ ನೋಡಿ, ಅಲ್ಲ, ಮನ್ ಕಿ ಬಾತ್ ಅದು ನಿಜ ಮಾತಾಡಿದ್ ನಾನು ಹೇಳ್ತೀನಿ. ನಾನು ಪೇಪರ್ ತೋರಿಸ್ತೀನಿ ನೋಡು, ಆಮೇಲೆ ಮಾತಾಡಿ. ಈಗ ಒಂದ್ ನಿಮಿಷ. ಬೇಡ ಬೇಡ ಯಾವ್ದು ಬೇಡ. ಓಕೆ, ಬೇಡ. ಆದ್ರೆ ಈಗ ಮತ್ತೊಂದು ಯಾರು ಪ್ರಶ್ನೆ. ಹೇಳಿಕೆ ಕೊಡ್ತಾ ಇರೋದು? ಅಲ್ಲ, ಒಂದ್ ನಿಮಿಷ. ಯಡಿಯೂರಪ್ಪನವರೇ ಫಸ್ಟ್ ಹೇಳಿಕೆ ಆಯ್ತು, ಕೊಡ್ತಾರೆ. ನೀವು ಬರೀ ಯಡಿಯೂರಪ್ಪ ಮಾತ್ರ ಕಾಣಿಸ್ತಾರಾ? ಒಂದ್ ನಿಮಿಷ. ಬೇರೆ ಪಕ್ಷದವ್ರ ಬಗ್ಗೆ ಆಮೇಲೆ ಮಾತಾಡಿ. ನಿಮ್ಮ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷದವರ? ಸರ್, ನಮ್ಮ ನಿಮ್ಮ ಪಕ್ಷದ ನಿಮ್ಮ ಪಕ್ಷದವ್ರು ಹೌದಾ? ಹೌದು. ಮಂತ್ರಿಗಳು. ಹೌದು. ಈ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷದವರೇನಾ? ಖಂಡಿತ. ಖಂಡಿತ ಅಲ್ವಾ? ಅಂತದ್ರಲ್ಲಿ ಸುದ್ದಿಗೋಷ್ಠಿ ನಡೆಸುವಾಗ ಅಥವಾ ಮಾಧ್ಯಮಗಳಿಗೆ ಉತ್ತರ ಕೊಡುವಾಗ ಒಂದಿಷ್ಟು ಪ್ರಜ್ಞಾವಂತರಾಗಿ ಪ್ರಬುದ್ಧತೆಯಿಂದ ಮಾತನಾಡಕ್ ಬರಲ್ವಾ? ಅವ್ರೇನೋ ವಸ್ತು ಕಳ್ಕೊಂಡಿದ್ದಾರೆ, ಅವ್ರ ಪ್ರಾಬ್ಲಮ್ ಇದಾ ಮಾತಾಡೋದು, ಅವ್ರನ್ನ ಕೇಳಿ ಏನು ಈ ಕೀಳು ಮಟ್ಟಕ್ಕೆ ರಾಜಕಾರಣಕ್ಕೆ ಸರ್, ಬಂದಿದ್ದೀರಾ? ಅವ್ರ ಕುಟುಂಬದಲ್ಲಿ ಹೇಳಕ್ಕಾಗಲ್ವಾ? ಆ ರೀತಿ ಹೇಳಿಕೆ ಸತೀಶ್ ಕೊಡ್ಬೇಡಿ ಜಾರಕಿಹೊಳಿ, ರಮೇಶ್ ಅಂತ ಹೇಳಕ್ಕಾಗಲ್ವಾ ಜಾರಕಿಹೊಳಿ, ನಿಮ್ಗೆ? ಆಮೇಲೆ ಬಾಲಚಂದ್ರ ಜಾರಕಿಹೊಳಿ, ಲಕ್ಕನ್ನು, ಇವರೆಲ್ಲರದಲ್ಲೂ ಒಬ್ಬೊಬ್ರದ್ದು ಅವ್ರದ್ದು ಏನೋ ಕುಟುಂಬದಲ್ಲಿ ಸರಿ ಇಲ್ಲ ಅಂತ ಕಾಣ್ತದೆ. ಅವ್ರು ಏನ್ ಬೇಕಾದ್ರೂ ಗೊತ್ತಿಲ್ಲ. ಮಾಡ್ಕೊಳ್ಳಿ. ಅಂದ್ರೆ ನೀವೆಲ್ಲ- ನಮ್ಮಲ್ಲಿ ಈಗ ಜಾರಕಿಹೊಳಿ ಅವ್ರನ್ನ ಮತ್ತು ರಮೇಶ್ ಜಾರಕಿಹೊಳಿ ಅವರು ಹಿಂದಿಂದಲೂ ಸಹ 3-4 ತಿಂಗಳಿಂದ ಇದೇ ತರ ಮಾಡಿದ್ದಾರೆ. ಗೋಪಾಲ್ ಅವರು ಕೃಷ್ಣ ಬಹುಶಃ ಕೇಳಿಸ್ಕೊಳ್ಳಿ. ರಾಘವೇಂದ್ರ ಗೋಪಾಲ್ ಕೃಷ್ಣ ಮಾಡ್ತೀವಿ, ಕೇಳಿಸ್ಕೊಳ್ಳಿ. ಮಾಡ್ತೀವಿ. ನೀವು ತಾಕತ್ತಿದ್ರೆ ಅವ್ರ ಮೇಲೆ ಆಕ್ಷನ್ ತಗೋ. ಅದು ನಾವು ಮಾಡ್ತೀವಿ. ನಿಮ್ಗೆ ಯಾಕೆ ತಾಕತ್ತು? ಅವ್ರ ಮೇಲೆ ಅವ್ರು ಹಾಕೊಂಡು ಇವ್ರಿಗೆ ನೀವು ಬಿಜೆಪಿ ಹಾಕಿದ್ರೆ ಇವ್ರಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ನಾರ್ತಾ ಇದೆ, ಅದನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೀಗಾಗಿ ನೋಡಿ ಸರ್, ಬಿಜೆಪಿ ಅವ್ರ ಮೇಲೆ ನೀವು ನೋಡಿ, ಚೂ ಬಿಡ್ತೀರಿ. ನೀವೇನ್ ಬೇಕಾದ್ರೂ ಅವರು ಹೇಳಿ ಇದನ್ನೇ ಸರ್. ಅನ್ಕೊಂಡು ಅವರು ಸರ್ಕಾರ ಪತನ ಆಗತ್ತೆ, ಚೆನ್ನಾಗಿದ್ದೀರಾ ಎಲ್ಲ JDS ಹೇಳ್ತಾ ಇದೀವಿ, ಕಟ್ಟವಾಗಿ ಹೇಳ್ತಾ ಇದೀವಿ, ಯಾವುದೇ ತೊಂದರೆ ಇಲ್ಲ. JDS ನವ್ರದ್ದು ಅದ್ರಲ್ಲಿ ಏನು ಪಾತ್ರ ಇಲ್ಲ. ಅವ್ರ ಕುಟುಂಬಕ್ಕೆ ಮಾತ್ರನಾ? ಸಮ್ಮಿಶ್ರ ಸರ್ಕಾರ ಅವ್ರ ಜನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಪಾತ್ರ, ನಿಮ್ ಪಾತ್ರ ಹೇಳಿ. ಒಂದ್ ನಿಮಿಷ, ನೀವೇ ಅಂತೀರಿ. ಅಲ್ಲ, ಒಂದ್ ನಿಮಿಷ. ಗೋವಿಂದ ಕಾರಜೋಳ ಅವರು ಹೇಳ್ತಾರೆ, ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ಇಲ್ಲ, JDS ಒಂದು ಮನೆ ಪಾರ್ಟಿ ಆಗ್ಬಿಟ್ಟಿದೆ, ಹೀಗಾಗಿ ಅವರು ಕೂಡ ನಮ್ ಕಡೆ ಬರ್ತಾರೆ ಅಂತ ಹೇಳ್ತಾರಪ್ಪ ಬಿಜೆಪಿ ಅವರು. ನಾನೊಂದು ಸತ್ಯ ಹೇಳ. ಅಲ್ಲ ಒಂದ್ ನಿಮಿಷ. ನಾನು ಸತ್ಯ ಹೇಳ. ಈಗ ಅಲ್ಲ, ಜಾರಕಿಹೊಳಿ ಕಾಂಗ್ರೆಸ್ ಅಲ್ಲಿ leadership ಗೋವಿಂದ ಇದೆಯಾ? ಕಾರಜೋಳ ಅವರು ಇದೆಯಾ? ಒಂದ್ ನಿಮಿಷ. ಯಾರು? ಗೋವಿಂದ ಕಾರಜೋಳ ಅವರು ನೋಡಿ, ನಾಗೇಂದ್ರ ಪ್ರಸಾದ್ 85% ಜನತಾ ಪರಿವಾರ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರೋದು. ಸಾಕು. 85% ಜನತಾ ಪರಿವಾರ ಕಾಂಗ್ರೆಸ್ ಅಲ್ಲಿ ಇರೋದು. ನಿಮ್ಮದೊಂದು ಮನೆ ಪಾರ್ಟಿ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ ನಾನು ಹೇಳ್ತಾ ಇಲ್ಲ. ಒಂದ್ ನಿಮಿಷ, allow him to speak. Yes. ಎಲ್ಲರೂ ಹೋಗಿರ್ತಾರೆ ಎಲ್ಲ ಪಕ್ಷದಲ್ಲಿ. ಇರ್ಲಿ. ಯಡಿಯೂರಪ್ಪ KGP ಒಂದ್ ನಿಮಿಷ ಗೋಪಾಲ್ ಕೃಷ್ಣ ಪ್ಲೀಸ್. ವಿಚಾರವನ್ನ ಹೇಳ್ತೀನಿ, ಒಂದು ನಿಮಿಷ ಅವಕಾಶ ಕೊಡಬೇಕಾಗುತ್ತೆ. ನೋಡಿ, ಈಗ 2014ನೇ ಇಸ್ವಿಲಿ ಕೇಂದ್ರದಲ್ಲಿ ಏನ್ ಬಿಜೆಪಿ ಸರ್ಕಾರ ಬಂತು, ಬ್ರೇಕ್ ನಂತರ ನಿಮಗೆ ಖಂಡಿತ ಖಂಡಿತ. ವೀಕ್ಷಕರೇ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ ಇಲ್ಲ ಅನ್ನೋದನ್ನು ಕೂಡ ನೀವು ಗಮನಿಸಿ. ಎಲ್ಲರಿಗೂ ಕೂಡ ಅವ್ರು ಏನೋ ಒಂದು ಹೇಳೋ ಉತ್ಸಾಹದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ಏನಾಗ್ತಾ ಇದೆ ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಅತಂತ್ರ ಫಲಿತಾಂಶ ಬರೋಕ್ಕೂ ಕೂಡ ನಾವು ಮತದಾರರು ಕೂಡ ಕಾರಣವಾಗಿದ್ದೀವಾ ಅನ್ನೋದನ್ನು ಕೂಡ ಅವಲೋಕಿಸಬೇಕಾಗಿದೆ. ಲೆಟ್ಸ್ ಟೇಕ್ ಅ ಬ್ರೇಕ್. ಇನ್ನುಳಿದಂತೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ವೀಕ್ಷಕರೇ, ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಏನಾದರೂ ಟೇಕ್ ಅವೇ ಲೆಸನ್ಸ್ ಇದೆಯಾ, ಒಂದು ಒಳ್ಳೆಯ ಅಂಶವನ್ನ ಏನಾದರೂ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ ಕೊನೆ ಹಂತದಲ್ಲಿ? ಎಸ್, ನಾಗೇಂದ್ರ ಪ್ರಸಾದ್ ಅವರೇ, ಏನ್ ಹೇಳಕ್ ಹೊರಟಿದ್ದೀರಿ? ಗಂಭೀರವಾದಂತ ವಿಚಾರವನ್ನು ಹೇಳಬೇಕಾಗುತ್ತೆ. 2014ರಲ್ಲಿ ಏನು ಇವರು ಗೆದ್ದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ITED ಅಂತಕ್ಕಂಥದನ್ನ ಅವರು ಯಥಾರ್ಥವಾಗಿ ಯಾವ ವಿಚಾರಕ್ಕೆ ಹೇಳ್ತಾ ಇದ್ದಾರೆ? ಇವತ್ತಿನ ಯಾವ ಟಾಪಿಕ್ ಸಂಬಂಧಪಟ್ಟಂಗೆ? ಇವತ್ತಿನ ವಿಚಾರಕ್ಕೆ ಹೇಳ್ತಾ ಸರ್ಕಾರಗಳು ಬೀಳ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಆವಾಗ ಕೆಲವು ITED ಈ ಥರದೆಲ್ಲ ಉಪಯೋಗಿಸ್ಕೊಂಡು ಅವ್ರದ್ದೇ ಆದಂಥ ಶಕ್ತಿನ ವಿರೋಧ ಪಕ್ಷಗಳ ಮೇಲೆ ತೋರಿಸಿದ್ರು. ಇವ್ರಿಗೆ ಒಂದು ಮಾತನ್ನು ಏನು ಹೇಳ್ತಿದ್ದಾರೆ ಅಂತಂದರೆ, 23 ಚುನಾವಣೆ ರಿಸಲ್ಟ್ ಬಂದ ನಂತರ ಕೇಂದ್ರದಲ್ಲೂ ಮತ್ತೆ ಸರ್ಕಾರ ನಮ್ದೇನೆ, ಆ ಒಂದು ಶಕ್ತಿ ಮೇಲೆ ನಾವು ಕರ್ನಾಟಕದಲ್ಲಿ ಸರ್ಕಾರವನ್ನು ಬೀಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕೇಂದ್ರದಲ್ಲಿ ಪಕ್ಷದ ಮೇಲೆ ನಂಬಿಕೆ ಇದೆಯಾ? ನಿಮ್ಮ ಮೈತ್ರಿ ಪಕ್ಷದಲ್ಲಿ ಎಲ್ಲ ನಾಯಕರು ನಿಮ್ಮ ಹತ್ರ ಉಳಿತಾರ ನಂಬಿಕೆ ಇದೆಯಾ? ಖಂಡಿತ ಇದೆ. ಹೀಗಾಗಿ 5 ವರ್ಷ ಸುಭದ್ರ ಸರ್ಕಾರ. ನೀವು ಕೇಂದ್ರದಲ್ಲಿ 23ನೇ ತಾರೀಕು ಬರೋ ರಿಸಲ್ಟ್ ಅಲ್ಲಿ ಇವ್ರ ಸರ್ಕಾರ ಬರುತ್ತಾ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಆಗುತ್ತೆ. ದಯವಿಟ್ಟು ಉತ್ತರ ಭಾರತದಲ್ಲಿ ಯಾವ್ದು ಕಳೆದ 5 ರಾಜ್ಯಗಳಲ್ಲಿ ಸರ್ ಕೇಳಿ, 5 ರಾಜ್ಯಗಳಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇವರು ಕಂಪ್ಲೀಟ್ ಆಗಿ ಅಲ್ಲಿ ಉತ್ತರ ಭಾರತದಲ್ಲಿ ಫೇಲ್ಯೂರ್ ಆಗಿದ್ದಾರೆ. 543 ಸೀಟ್ಸ್ಗೂ ಒಂದೇ ಅಂತೀರಾ? ಖಂಡಿತ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲೆಲ್ಲ ನಾವು ಬಿಜೆಪಿ ಅಂತ ಇದ್ದೀವಿ. ದಕ್ಷಿಣ ಭಾರತ ಹಿಂದೆ ತಿರುಗಿ ನೋಡಿ, ಎಲ್ಲಿದ್ದಾರೆ? ಎಲ್ಲೂ ಇಲ್ಲ. ನಿಮಗೆ ದೊಡ್ಡ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ನೀವು ಬಿಜೆಪಿ ಸರ್ಕಾರವನ್ನೇ ಮಾಡಲ್ಲ ಕೇಂದ್ರದಲ್ಲಿ 23ನೇ ತಾರೀಕು ನಂತರ ಅಂತಕ್ಕಂಥ ನನ್ನ ಭಾವನೆ. ಬ್ರಹ್ಮಾಂಡೆ ಅಂತ ಒಂದು
ದೇವೇಗೌಡರನ್ನ ನಾವು ಒಬ್ಬರೇ ಗೆದ್ರು ಮೋಸ್ಟ್ಲಿ ಪ್ರಧಾನಮಂತ್ರಿ ಆಗ್ತಾರಂತ ಆಗ್ಬೋದು. ಭಾವನೆ ಯಾಕೆ ವಿರೋಧ ಇರ್ಬೇಕು ಅವ್ರಿಗೆ. ಪಕ್ಷಗಳೆಲ್ಲ ಹೌದು ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಕೂಡ ನಾಗೇಂದ್ರ ಪ್ರಸಾದ್ ಅವರೇ, ನಾಗೇಂದ್ರ ಪ್ರಸಾದ್ ಅವರೇ, ಈಗ ಹೇಳಿ ರಮೇಶ್ ಜಾರಕಿಹೊಳಿ